ಹಲೋ ಆಲ್, ಎಲ್ರಿಗೂ ಸ್ವಾಗತ. ರೀಸೆಂಟಾಗಿ ಬಿಹಾರ್ APO ಆ್ಯಂಡ್ ಮಧ್ಯಪ್ರದೇಶ ಸ್ಟೇಟ್ನ APO ಪೋಸ್ಟ್ನ ವೇಕೆನ್ಸೀಸ್ ಎಲ್ಲನೂ ಬರ್ತದೆ. ಸೊ ಸುಮಾರು ಜನ ಸ್ಟೂಡೆಂಟ್ಸ್ ಈ ಕ್ವೆರಿ ಕೇಳ್ತಿದ್ರು ದಟ್ ಕರ್ನಾಟಕದಲ್ಲಿ APO ಎಕ್ಸಾಮ್ ನಡೆಯುತ್ತಾ ಅಥವಾ ಹೇಗೆ ಈ APP AGP ಎಕ್ಸಾಮ್ಸ್ ಫಿಲಪ್ ಆಗುತ್ತೆ, ಎಕ್ಸಾಮ್ನ ಕ್ರೈಟೀರಿಯಾ ಸಿಲೆಬಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಸೊ ಇನ್ನೂ APP ಅಥವಾ AGP ಫಾರ್ಮ್ ಬಂದಿಲ್ಲ, ಬಟ್ ದಿಸ್ ಈಸ್ ಎಕ್ಸಾಮ್ನ ಒಂದು ಪ್ರೊಸೀಜರ್ ಅಥವಾ ಸಿಲೆಬಸ್ ಹೇಗಿರುತ್ತೆ, ಏನು ರಿಕ್ವೈರ್ಮೆಂಟ್ ಅನ್ನೋದನ್ನ ತಿಳಿಸೋದಕ್ಕೆ ಕರ್ನಾಟಕ ಸ್ಟೇಟಲ್ಲಿನೂ ಸಹ AGP APP ನಿಮಗೆ ಎಕ್ಸಾಮಿನೇಷನ್ ಮುಖಾಂತರನೇ ನಡೆಯೋದು. ಬಟ್ ನಮ್ಮ ಲಾಸ್ಟ್ ನೋಟಿಫಿಕೇಶನ್ ಅಂತ ಹೇಳಿದ್ರೆ ಅದು 2019 ಲಾಸ್ಟ್ ನೋಟಿಫಿಕೇಶನ್ ಆಗಿತ್ತು. ಇದಾದ ನಂತರ ಯಾವುದೇ APP ಎಕ್ಸಾಮ್ನ ನೋಟಿಫಿಕೇಶನ್ ಬಂದಿಲ್ಲ. ಆ್ಯಂಡ್ ಈಗ ಈ ಎಕ್ಸಾಮ್ ನನಗೆ ಸಿನ್ಸ್ ರೆಫರೆನ್ಸಿಗೆ 2019 ನೋಟಿಫಿಕೇಶನ್ ಇರೋದ್ರಿಂದ ನಾನು ಇದೇ ರೆಫರೆನ್ಸಲ್ಲಿ ನಿಮಗೆ ಸಿಲೆಬಸ್ ಆ್ಯಂಡ್ ಉಳಿದಂಥ ಡೀಟೇಲ್ಸ್, ಸ್ಯಾಲರಿ ಎಕ್ಸೆಟ್ರಾ ಎಲ್ಲನೂ ಸಹ ತಿಳಿಸ್ತೇನೆ. ಸೊ ವಿ ಕ್ಯಾನ್ ಗೋ ಥ್ರೂ ದಿಸ್. ಆ್ಯಂಡ್ ಇನ್ನು ಸಿನ್ಸ್ ಇಷ್ಟು ಟೈಮಲ್ಲಿ ಬಂದಿಲ್ಲ, ಸೊ ಹಾಗಾಗಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ನೋಟಿಫಿಕೇಶನ್ ಎನಿ ಟೈಮ್. ಹೇಳೋಕ್ಕಾಗೋದಿಲ್ಲ ಬರುತ್ತೆ ಬರೋದಿಲ್ಲ ಅಂತ, ಬಟ್ ಡೆಫಿನೆಟ್ಲಿ ಸಿನ್ಸ್ ಎಕ್ಸಾಮಿಂದನೇ ಕಂಡಕ್ಟ್ ಆಗಬೇಕಾಗಿರೋದ್ರಿಂದ ನೋಟಿಫಿಕೇಷನ್ಸ್ ಬರಬಹುದು. ಆ್ಯಂಡ್ ಇದೂ ಸಹ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಆ್ಯಂಡ್ ಹೆಚ್ಚು ಕಮ್ಮಿ ಜುಡಿಷರಿ ಎಕ್ಸಾಮ್ ರೀತಿಯೇ ಪ್ರಿಪರೇಷನ್ ಆಗಿರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಜುಡಿಷರಿಗೆ ಹೇಗೀಗ 3 yearsನ ಪ್ರಾಕ್ಟೀಸ್ ಮ್ಯಾಂಡೇಟ್ರಿ ಮಾಡ್ತಾರೆ, ಅದರದ್ದು ನೆಕ್ಸ್ಟ್ ಹಿಯರಿಂಗ್ ಡೇಟ್ ನಮಗೆ 15th April ಅಂತ ಇದೆ. ಸೊ ಸುಪ್ರೀಂ ಕೋರ್ಟಲ್ಲಿ ನಮ್ಮ 3 years ಮ್ಯಾಂಡೇಟ್ರಿ ಪ್ರಾಕ್ಟೀಸ್ ರೂಲ್ದು ಏನು ಡೇಟ್ ಇದೆ ಆ ದಿನ ಅದನ್ನು ಡಿಸ್ಕಸ್ ಮಾಡೋಣ. ಬಟ್ ಇವತ್ತು APP AGP ಎಕ್ಸಾಮಿಗೂ ಸಹ ನಮಗೆ 3 yearsನ ಮಿನಿಮಮ್ ಪ್ರಾಕ್ಟೀಸ್ ಬೇಕಾಗಿರುತ್ತೆ. ಆ್ಯಂಡ್ ಆ ಪ್ರಾಕ್ಟೀಸ್ ಜೊತೆಗೆ ಆಫ್ಟರ್ ಯೋರ್ LLB ನೀವೊಂದು ಈ ಪ್ರಾಕ್ಟೀಸ್ ಇದೆ ಆ್ಯಂಡ್ ಯು ಆರ್ ಎನ್ರೋಲ್ಡ್, ದೆನ್ ಈಗ APP AGP ಎಕ್ಸಾಮ್ನ ತೊಗೊಳ್ಬಹುದು. ಆ್ಯಂಡ್ ಜುಡಿಷರಿ ಪ್ರಿಪೇರ್ ಆಗ್ತಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ ಇದು ನಿಮಗೆ ಇನ್ನೊಂದು ಆ್ಯಡ್ ಆನ್ ಆಪರ್ಚುನಿಟಿ ಆಗುತ್ತೆ. APP AGP ಫಾರ್ಮ್ ರಿಲೀಸ್ ಆಗುತ್ತೆ ಈ ವರ್ಷ, ಕಮಿಂಗ್ ಇಯರ್ ಅಂತ ಹೇಳಿದ್ರೆ, ಸೆನ್ಸ್ ಸಿಲೆಬಸ್ ಹೆಚ್ಚು ಕಮ್ಮಿ ಸೇಮ್, ಇದರಲ್ಲೂ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಇರುತ್ತೆ. ಸೊ ಹಾಗಿದ್ದಾಗ ನಿಮ್ಮ ತಯಾರಿ, ನಿಮ್ಮ ಪ್ರಿಪರೇಷನ್ ಬರೀ ಒಂದೇ ಎಕ್ಸಾಮಿಗೆ ಜುಡಿಷರಿಗಂತ ಸೀಮಿತವಾಗಿರೋದಿಲ್ಲ ಅಥವಾ AIB ಮಾತ್ರ ಅಂತ ಆಗೋದಿಲ್ಲ. ಒನ್ಸ್ ಯು ಆರ್ ಸ್ಟಡಿಯಿಂಗ್ ಲಾ, ಪರ್ಫೆಕ್ಟಾಗಿ ಓದ್ಕೊಳ್ಳಿ ನಿಮ್ಮ ಪ್ರಾಕ್ಟೀಸ್ ಜುಡಿಷರಿ, ಬಿಕಾಸ್ APP AGP ಬೆಸ್ಟ್. ಅಗೇನ್ ಇಲ್ಲಿನೂ ಸಹ ನಿಮ್ಮ ಕರಿಯರ್, ನೀವು ಲಿಟಿಗೇಷನ್ ಮಾಡಬೇಕು ಅಂತಿದ್ದೀರಿ, ದೆನ್ ತುಂಬ ಒಳ್ಳೆ ಕರಿಯರನ್ನು ಮಾಡ್ಕೋಬಹುದು. ಸೊ ಹಾಗಾಗಿ ಅಗೇನ್ ದಿಸ್ ಇಸ್ ಅ ಬೆಸ್ಟ್ ಆಪರ್ಚುನಿಟಿ. ಸೊ ಇದರ ಒಂದು ಡೀಟೇಲ್ಸನ್ನು ತಿಳ್ಕೊಳ್ಳೋದನ್ನು. ಸೊ ಈ ನೋಟಿಫಿಕೇಷನ್ ಏನಿದೆ, ಇದರ ಒಂದು ನೋಟಿಫಿಕೇಷನ್ ನಮಗೆ 100 ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಮ್ ಅಸಿಸ್ಟೆಂಟ್ ಗೌರ್ಮೆಂಟ್ ಲೀಡರ್ನ ಪೋಸ್ಟ್ಗೆ ಕಾಲ್ ಆಗಿರೋವಂಥದ್ದು. ಸೊ ಈ ನೋಟಿಫಿಕೇಷನ್ 2019 ಅಗೇನ್ ಕನ್ಫ್ಯೂಸ್ ಆಗಬೇಡಿ, ಈಗ ನೋಟಿಫಿಕೇಷನ್ ಬಂದಿಲ್ಲ, ಬಟ್ ಸಿನ್ಸ್ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಬರ್ತಿರೋದ್ರಿಂದ ನಾವು ನಮ್ಮ ಕರ್ನಾಟಕದು ಸಿಲೆಬಸ್ ಎಕ್ಸೆಟ್ರಾ ಏನು ಅನ್ನೋದನ್ನು ಡಿಸ್ಕಸ್ ಮಾಡ್ತಿರೋವಂಥದ್ದು. ಆ್ಯಂಡ್ ಆಲ್ಸೋ ನಿಮಗೆ ಜುಡಿಷರಿ ನೋಟಿಫಿಕೇಷನ್, ಸಿನ್ಸ್ ಈಗ ಜುಡಿಷರಿ ಅಂತೂ ಪ್ರತಿ ವರ್ಷ ನಡೀತಿದೆ, ಸೊ ಹಾಗಾಗಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಆರ್ ನೋಟಿಫಿಕೇಷನ್ ಫಾರ್ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ದಿಸ್ ಇಯರ್. ಆ್ಯಂಡ್ ಡಿಸ್ಟ್ರಿಕ್ಟ್ ಜಡ್ಜಿಗೂ ಸಹ ಸುಮಾರು ಟೈಮಿಂದ ಬಂದಿಲ್ಲ, ಬಟ್ ಬರುತ್ತೆ. ತಯಾರಿ ಮಾಡ್ತೀರಿ ಕಂಟಿನ್ಯೂಸ್ ಆಗಿ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳುವಾಗ ಒಂದು ಪೇಷನ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ. ಸೊ ಪ್ಲೀಸ್ ಬಿ ಪ್ರಿಪೇರಿಂಗ್. ಇದು ಕ್ಯಾಟಗರಿ ವೈಸ್ ಡಿವಿಷನ್ಸ್ ಇದ್ದೇ ಇರುತ್ತೆ ಪ್ರತಿ ವರ್ಷ ನಿಮಗೆ. ಸೊ ನಂಬರ್ ಆಫ್ ಸೀಟ್ಸ್ ಎಕ್ಸೆಟ್ರಾ. ಈಗ ಎಕ್ಸಾಮ್ ಪ್ಯಾಟರ್ನ್ ಅಂತ ಹೇಳುವಾಗ ಸಿನ್ಸ್ ನಾನು ನಿಮಗೆ ಹೇಳಿದ್ದು ಹೆಚ್ಚು ಕಮ್ಮಿ ಎಕ್ಸಾಮ್ ಸೇಮ್. ಸೊ ಸಿಲೆಬಸ್ ಏನು ಅಂತ ಹೇಳಿದ್ರೆ, ಸಿಲೆಬಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾರ್ಟ್ ಪೇಪರ್ 1 ಆಪ್ಟಿಟ್ಯೂಡ್ ಕಂಟೈನಿಂಗ್ ಕ್ವೆಶನ್ಸ್ ಆನ್ ಕಾಂಪ್ರಿಹೆನ್ಷನ್, ಇಂಗ್ಲಿಷ್ ಲ್ಯಾಂಗ್ವೇಜ್ನ ಪ್ರೊಫೆನ್ಸಿ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್. ಸೊ ಕನ್ನಡ ಇಂಗ್ಲಿಷ್ ಭಾಷೆ ಮತ್ತು ಆಪ್ಟಿಟ್ಯೂಡ್ ಟೆಸ್ಟ್ ಇದರಲ್ಲಿರುತ್ತೆ. ಆ್ಯಂಡ್ ಅದು 50 ಮಾರ್ಕ್ಸ್ದು 1.5 hour. ಆಬ್ಜೆಕ್ಟಿವ್ ಟೈಪ್ ಅಂತ ಹೇಳುವಾಗ ಇದು MCQ ಬೇಸ್ಡ್ ಪೇಪರ್. ಸಿಮಿಲರ್ಲಿ ಇದು ಪೇಪರ್ 1 ಪೇಪರ್ 2 2 ಪೇಪರಲ್ಲಿ ನಡೆಯುತ್ತೆ ಪ್ರಿಲಿಮ್ಸ್. ಓಕೆ, ಪೇಪರ್ 2 ಜನರಲ್ ನಾಲೆಜ್, ಟೆಸ್ಟ್ ಆಫ್ ರೀಸನಿಂಗ್, ಮೆಂಟಲ್ ಅಬಿಲಿಟಿ. ಆ್ಯಂಡ್ ಇದೂ ಸಹ 50 ಮಾರ್ಕ್ಸ್ಗೆ 1.5 ಗಂಟೆ ಸೇಮ್ MCQ ಟೈಪ್ ಪೇಪರ್ ಆಗಿರುತ್ತೆ. ಸೊ ಇದಿಷ್ಟು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿಗೆ. ಆ್ಯಂಡ್ ಇದರಲ್ಲಿ ಸ್ಪೆಸಿಫಿಕ್ ನಾವು ಎಟ್ ದ ಎಂಡ್ ನೆಕ್ಸ್ಟ್ ಇಯರಲ್ಲಿ ನಮಗೆ ಸಿಲೆಬಸ್ ಇದೆ, ಅದನ್ನ ಸಹ ನೋಡ್ಕೊಳ್ಳೋಣ. ಮೇನ್ಸ್ ಅಂತ ಹೇಳುವಾಗ ಮೇನ್ಸಲ್ಲಿ ಮೇನ್ಸ್ ಅಲ್ಲ, ಇದರದೇ ನಮಗೆ ಫರ್ದರ್ ಈಗ ಪೇಪರ್ 3rd ಪಾರ್ಟ್ ಅಂತ ಬರುವಾಗ ಇದು ಪೇಪರ್ 2. ಸೊ ಪೇಪರ್ 1 ಪಾರ್ಟ್ 1 ಪಾರ್ಟ್ 2. ಪೇಪರ್ 2 ಅಲ್ಲಿ ಬಂದು CPC, ಸೈಬರ್ ಲಾ, TPA, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಕಾನ್ಸ್ಟಿಟ್ಯೂಷನ್, ಲಿಮಿಟೇಷನ್ ಆ್ಯಕ್ಟ್, CPC, CRPC, IPC, ಎವಿಡೆನ್ಸ್ ಆ್ಯಕ್ಟ್. ಈ ಜಾಗದಲ್ಲಿ ನಮಗೆ ಇವಾಗ ಬರುತ್ತೆ BNSS, BSA ಹಾಗೂ BNS. ಆ್ಯಂಡ್
ಅದು ಬಿಟ್ಟರೆ ನಮಗೆ ಉಳಿದದ್ದು ಸೇಮ್ ಟು ಸೇಮ್ ಸೈಬರ್ ಲಾ ಜುಡಿಷಿಯರಿನ ಪ್ರಿಲಿಮ್ಸಲ್ಲಿಲ್ಲ, ಬಟ್ ಇಲ್ಲಿದೆ. ಆ್ಯಂಡ್ ಅಲ್ಲಿ ಕರ್ನಾಟಕ ರೆಂಟ್ ಆ್ಯಕ್ಟ್ ಬರುತ್ತೆ, ಅದು ಇಲ್ಲಿಲ್ಲ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಅಲ್ಲಿನೂ 10 ಈ ಸೇಮ್ ಲಾಸ್, ಆ್ಯಂಡ್ ಇಲ್ಲಿನೂ ಅದೇ ಸೇಮ್ 10 ಲಾಸ್ ಬರುತ್ತೆ. ಆ್ಯಂಡ್ ಇದು 100 ಮಾರ್ಕ್ಸಿಗೆ 3 hours ಪೇಪರ್. ಅಗೇನ್ MCQ ಪೇಪರ್. ಮೇನ್ಸ್ ಅಂತ ಹೇಳುವಾಗ ರೈಟಿಂಗ್ ಪೇಪರ್ ಆಗಿರುತ್ತೆ, ಬಟ್ ಪ್ರಿಲಿಮ್ಸ್ ಅಂತ ಹೇಳುವಾಗ MCQ ಪೇಪರೇನೆ. ಆ್ಯಂಡ್ ಇಲ್ಲಿ ನಮಗೆ ಪೇಪರ್ 1 ಪೇಪರ್ 2 2 ಪೇಪರಲ್ಲಿ ನಡೆಯುತ್ತೆ. ಬಟ್ ಸಿವಿಲ್ ಜಜ್ ಎಕ್ಸಾಮ್ ಪೇಪರ್ 1 ಅಥವಾ ಒಂದೇ ಪೇಪರಲ್ಲೇ ನಮಗೆ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯೋದು. ಈ ಪೇಪರ್ನ ನಂತರ ಇದರಲ್ಲಿ ಕ್ವಾಲಿಫೈ ಆದಾಗ ನೀವು ನೆಕ್ಸ್ಟ್ ತಗೊಳ್ಳೋದು ನಿಮ್ಮ ಮೇನ್ಸ್ ಎಕ್ಸಾಮಿನೇಷನ್, ವೇರ್ ಯು ವಿಲ್ ಹ್ಯಾವ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ಎಕ್ಸೆಟ್ರಾ ಬರುತ್ತೆ. ಇದು ನಿಮ್ಮ ಮೇನ್ಸ್ ಮುಖ್ಯ ಪರೀಕ್ಷೆಗೆ ಇರುವಂಥ ಸಿಲೆಬಸ್ ಅಂತ ಹೇಳಿದ್ರೆ. ಸೊ ಫಸ್ಟ್ ಪೇಪರ್, ಇದು ಪೇಪರ್ 1, 2, 3 ಇಲ್ಲಿ 3 ಪೇಪರ್. ಸಿವಿಲ್ ಜಡ್ಜಲ್ಲಿ ನಾವು 4 ಪೇಪರ್ ಬರಿತೀವಿ. ಟ್ರಾನ್ಸ್ಲೇಷನ್ ಇರುತ್ತೆ, ಇಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಬರೋದಿಲ್ಲ. ಸೊ ಇಲ್ಲಿ ಲಾ ಪೇಪರ್ 1 ಅದರಲ್ಲಿ ಏನಿದೆ, ಫ್ರೇಮಿಂಗ್ ಆಫ್ ಇಶ್ಯೂ, ಫ್ರೇಮಿಂಗ್ ಆಫ್ ಚಾರ್ಜಸ್, ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್, ಡ್ರಾಫ್ಟಿಂಗ್ ಆ್ಯಂಡ್ ಪ್ಲೀಡಿಂಗ್. ಇದಿಷ್ಟು ನಿಮ್ಮ ಸಿವಿಲ್ ಜಜ್ ಎಕ್ಸಾಮಿಗೂ ಇದೆ. ಆ್ಯಂಡ್ ಸೇಮ್ CRPC, IPC ಆ್ಯಂಡ್ ಎವಿಡೆನ್ಸ್ ಆ್ಯಕ್ಟ್. ಬಟ್ ವಿ ಡೋಂಟ್ ಹ್ಯಾವ್ IPC, ನಮಗೆ IPC ಇಲ್ಲ ಸಿವಿಲ್ ಜಡ್ಜಲ್ಲಿ ಮೇನ್ಸ್ನ ಪೋರ್ಷನಲ್ಲಿ, ಬಟ್ ಇಲ್ಲಿ IPC ಬರುತ್ತೆ. ಉಳಿದಿದ್ದು ರೆಸ್ಟ್ CRPC ಆ್ಯಂಡ್ ಎವಿಡೆನ್ಸ್ ಆ್ಯಕ್ಟ್ ನಮ್ಮ ಲಾ ಪೇಪರ್ 1ನಲ್ಲಿ ಬಂದೇ ಬರುತ್ತೆ. ಹಾಗೆ ಕಾನ್ಸ್ಟಿಟ್ಯೂಷನ್, ಸೈಬರ್ ಲಾ ಒಂದು ಇಲ್ಲಿನೂ ಸಹ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡರಲ್ಲೂ ಸೈಬರ್ ಲಾ ಇಸ್ ಅನ್ ಎಕ್ಸ್ಟ್ರಾ ಸಬ್ಜೆಕ್ಟ್ ನೀವು ಕಲಿಬೇಕಾಗಿರೋಂಥದ್ದು. ಬಿಟ್ಟರೆ ರೆಸ್ಟ್ ಆಫ್ ದ ಸಿಲೆಬಸ್ ಇಸ್ ಸೇಮ್ ಟು ಸೇಮ್. ಆ್ಯಂಡ್ ಈ 3 ಪೇಪರ್ಸ್ 100 ಮಾರ್ಕ್ಸ್, ಸೊ 300 ಮಾರ್ಕ್ಸನ್ನು ಟೋಟಲ್ ನಿಮ್ಮ ಮೇನ್ಸ್ ಎಕ್ಸಾಮ್ ಇರುತ್ತೆ. ಆ್ಯಂಡ್ ಪ್ರತಿ ಪೇಪರ್ 3 ಗಂಟೆಯ ಪೇಪರ್. ಎಸ್ಸೆ ಟೈಪ್ ಅಂತ ಹೇಳುವಾಗ ಅದರ ಅರ್ಥ ನಮಗೆ ನಾವು ಎಂಟೈರ್ ಸಬ್ಜೆಕ್ಟಿವ್ ಪೇಪರ್, ಇದು ಮೇಲೆ ಆಬ್ಜೆಕ್ಟಿವ್ ಪೇಪರ್, ಇದು ಸಬ್ಜೆಕ್ಟಿವ್ ಪೇಪರ್. ಸೊ ಇಲ್ಲಿ ನಾವು ಆನ್ಸರ್ನ ಬರೀಬೇಕಿರುತ್ತೆ. ಸೊ ನೀವು ಕಾಲೇಜಲ್ಲಿ ಎಕ್ಸಾಮ್ ಬರೆದ ರೀತಿ ಇಲ್ಲಿನೂ ಸಹ ಆನ್ಸರ್ ಬರೆಯುವಂಥದ್ದು. ಇದು ನಿಮ್ಮ ಮೇನ್ಸ್ ಎಕ್ಸಾಮ್ನ ಸಿಲೆಬಸ್, ವಿಚ್ ಈಸ್ ವೆರಿ ಈಸಿ ಆಲ್ಸೋ, ಬಿಕಾಸ್ ಸೇಮ್ ಸಿವಿಲ್ ಜಜ್ ಎಕ್ಸಾಮ್ ರೀತಿಯೇ ಇರುವಂಥದ್ದು. ಸೊ ಕರ್ನಾಟಕ ನಮ್ಮ ಸ್ಟೇಟ್ನ ಈ ಒಂದು AGP ಎಕ್ಸಾಮ್ ಏನಿದೆ ಇದು ಆರಾಮಾಗಿ ಕ್ಲಿಯರ್ ಮಾಡ್ಕೋಬಹುದು. ಆ್ಯಂಡ್ ನಮ್ಮ ಪೇ ಸ್ಕೇಲ್ ಅಂತ ಹೇಳುವಾಗ ಇದು ನಿಮ್ಮ ಬೇಸಿಕ್ ಪೇ ಆಗಿರುತ್ತೆ. ಇದರ ಜೊತೆಗೆ ನಿಮಗೆ ಡಿಡಕ್ಷನ್ಸ್ ಇರುತ್ತೆ. ಪ್ಲಸ್ ಈಗಿನ ನಮ್ಮ 8th ಪೇ ಕಮಿಷನ್ ಅಕಾರ್ಡಿಂಗ್ಲಿ ರಿವೈಸ್ ಆಗುತ್ತೆ ನಿಮ್ಮ ಸ್ಯಾಲರೀಸ್. ಆ್ಯಂಡ್ ಅದು ಹೋಗ್ತಾ ನಿಮಗೆ ಮ್ಯಾಕ್ಸಿಮಮ್ ವುಡ್ ಬಿ 83,900. ಸೊ ಇದರಲ್ಲಿ ನಮಗೆ ಡಿಡಕ್ಷನ್ಸ್ ಇರುತ್ತೆ, ಪ್ಲಸ್ ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಅದರ ಅಕಾರ್ಡಿಂಗ್ಲಿ ಈ ಒಂದು ಪೇಮೆಂಟ್ ಅನ್ನೋದು. ಆ್ಯಂಡ್ ಆರಾಮಾಗಿ ನೀವು ಲಿಟಿಗೇಷನ್ ಸ್ಟಾರ್ಟ್ ಮಾಡ್ತಿದ್ದೀರಿ. ಸೊ ದಿಸ್ ವಿಲ್ ಬಿ ದ ವೆರಿ ಗುಡ್ ಆಪರ್ಚುನಿಟಿ. ಇದಿಷ್ಟೇ ಅಂತಲ್ಲ, ಅದು ಆ್ಯಕ್ಚುಲಿ ನಿಮಗೆ ಇದು ಬೇಸಿಕ್ ಪೇ, ಇದರ ಜೊತೆಗೆ ಇನ್ನೂ ಆ್ಯಡ್ ಆನ್ಸ್ ಇರುತ್ತೆ. ಸೊ ಇದೊಂದು ಒಳ್ಳೆ ನಿಮಗೆ ಕರಿಯರ್ ಬಿಲ್ಡ್ ಮಾಡೋದಕ್ಕೆ ಇರುವಂಥ ಆಪರ್ಚುನಿಟಿ ಈ ಎಕ್ಸಾಮಿನೇಷನ್. ಆ್ಯಂಡ್ ಇದು ಸಿನ್ಸ್ ಹಳೆ ನೋಟಿಫಿಕೇಶನ್ಸ್ ಆಗ ಇದ್ದಂಥ ಡೇಟ್ಸ್ ಎಕ್ಸೆಟ್ರಾ. ಈಗ ಕ್ವಾಲಿಫಿಕೇಷನ್ ಜೊತೆಗೆ ನಮಗೆ ಏಜ್ ಲಿಮಿಟ್, ಮ್ಯಾಕ್ಸಿಮಮ್ ಏಜ್ ಲಿಮಿಟನ್ನು ನಾವಿಲ್ಲಿ ನೋಡಬಹುದು. ಸೊ ಜನರಲ್ ಕ್ಯಾಟಗರಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 37 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಕ್ಯಾಟಗರಿ 2A 2B 3A 3B ನಿಮಗೆ 40 ಇಯರ್ಸ್ನ ಆಗಿರುತ್ತೆ. ಆ್ಯಂಡ್ ರೆಸ್ಟ್ ರಿಮೈನಿಂಗ್ ರಿಸರ್ವ್ ಕ್ಯಾಟಗರಿ ಅಂತ ಹೇಳುವಾಗ 42 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಸೊ ಇದರ ರಿಕ್ವೈರ್ಮೆಂಟ್ ಏನು, LLB ಆಗಿರಬೇಕು, ಪ್ಲಸ್ ನೀವು ಎನ್ರೋಲ್ಡ್ ಆಗಿದ್ದೀರಿ ಆ್ಯಂಡ್ 3 ಇಯರ್ಸ್ನ ಪ್ರಾಕ್ಟೀಸ್ ಇದೆ. ದೆನ್ ಈ ಎಕ್ಸಾಮಿಗೆ ನಾವು ಅಪಿಯರ್ ಆಗಬಹುದು. ಸೊ ಈಗ ಇದಿಷ್ಟು ನಮಗೆ ಬೇಸಿಕ್ ಡೀಟೇಲ್ಸ್, ಏಜ್, ಸಿಲೆಬಸ್, ಎಕ್ಸಾಮಿಗೆ ಬೇಕಾದಂಥ ಕ್ವಾಲಿಫಿಕೇಷನ್ ಡೀಟೇಲ್ಸ್. ಇದನ್ನು ಒಂದು ರೀಡಿಂಗ್ ನಾವು ತೊಗೊಳ್ಬಹುದು ಫಾರ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಈಗ ಸಿನ್ಸ್ ನಮ್ಮ ನೋಟಿಫಿಕೇಷನ್ ಬರುವಾಗ ವಿಷಯಗಳು ಬದಲಾಗಿರುತ್ತೆ, ಆಗ ಅದನ್ನು ನೋಡ್ಕೊಳ್ಳೋಣ. ಸೊ ನಮಗೀಗ ಇಂಪಾರ್ಟೆಂಟ್ ಏನಂತಂದರೆ, ಇನ್ನು ಡೀಟೇಲ್ ಆಗಿ ನೆಕ್ಸ್ಟ್ ಇಯರಲ್ಲಿ ನಾವು ನಮ್ಮ ಒಂದು ಸಿಲೆಬಸನ್ನು ಓದ್ಕೊಳ್ಬಹುದು. ಸೊ ನೆಕ್ಸ್ಟ್ ಇಯರ್ ಅಂತ ಹೇಳುವಾಗ 50 marks, half an hour, 1 hour 30 minutes ಪೇಪರ್, ಆಪ್ಟಿಟ್ಯೂಡ್, ಕ್ವೆಶನ್ಸ್ ಆನ್ ಕಾಂಪ್ರಿಹೆನ್ಷನ್ ಇರುತ್ತೆ. ಆ್ಯಂಡ್ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ನ ಪ್ರೊಫಿಷಿಯನ್ಸಿ ಅಂತ ಹೇಳುವಾಗ ನಮಗೆ ಚೂರು ಗ್ರಾಮರ್ ಅಥವಾ ಎಸ್ಸೇಸ್ನ ಕ್ವೆಶನ್ಸ್ ಆ ರೀತಿ ಬರುತ್ತೆ. ಆ್ಯಂಡ್ ಜನರಲ್ ನಾಲೆಜ್, ಟೆಸ್ಟ್ ಆಫ್ ರೀಸನಿಂಗ್, ಮೆಂಟಲ್ ಅಬಿಲಿಟಿ ಸೇಮ್ ಮೇಲೆ ಓದಿದ ರೀತಿ. ಆ್ಯಂಡ್ ಉಳಿದದ್ದು ನಿಮ್ಮ ಸಬ್ಜೆಕ್ಟ್ಸ್ನ ಕೂಡ ಸಹ ನಾವು ಮೇಲೆ ನೋಡಿದ್ದೀವಿ. ಇಲ್ಲಿ ನಮಗೆ 10 ಸಬ್ಜೆಕ್ಟ್ಸ್ ಕೇಳಿದ್ದಾರೆ. ಆ್ಯಂಡ್ ಆ 10 ಸಬ್ಜೆಕ್ಟ್ಸಲ್ಲಿ NI ಆ್ಯಕ್ಟ್ ಈ ಪ್ಲೇಸಿಗೆ ರಿಪ್ಲೇಸ್ ಮಾಡ್ಕೋಬಹುದು. ಆ್ಯಂಡ್ ಹಿಯರ್ ಆರ್ ಕರ್ನಾಟಕ ರೆಂಟ್ ಆ್ಯಕ್ಟ್ ಅನ್ನೋದು ಬರುತ್ತೆ. ಬಿಟ್ರೆ ಇಲ್ಲಿನೂ ಸಹ 10 ಆ್ಯಕ್ಟ್. ಲಿಮಿಟೇಷನ್ ಆ್ಯಕ್ಟ್ ನಮಗೆ ಹೆಚ್ಚು ಕಮ್ಮಿ CPC ಜೊತೆಗೇ ನಾವು ಓದ್ಕೊಳ್ತೀವಿ. ಸೊ ಮೋರ್ ಆರ್ ಲೆಸ್ ಕ್ವೆಶನ್ಸ್ ಇನ್ಕ್ಲೂಡ್ ಆಗುತ್ತೆ. ದೋ ಸಿಲೆಬಸಲ್ಲಿ ಲಿಮಿಟೇಷನ್ ಆ್ಯಕ್ಟ್ ಅಂತ ನಮಗೆ ಬರೋದಿಲ್ಲ. ಸೊ ಲಿಮಿಟೇಷನ್ ಆ್ಯಕ್ಟ್ ಇಲ್ಲ. ಆ್ಯಂಡ್ ಮೇನ್ಸ್ನ ಸಿಲೆಬಸ್ ಇಸ್ ದಿಸ್. ಸೊ ನಾವು ಮೇಲೆ ಓದಿದ ರೀತಿ. ಆ್ಯಂಡ್ ನಮಗೆ ಇಲ್ಲಿ ಸೈಬರ್ ಲಾ ಅನ್ನೋದು ಎಕ್ಸ್ಟ್ರಾ ಸಬ್ಜೆಕ್ಟ್ ಫಾರ್ ಯೋರ್ APP ಎಕ್ಸಾಮಿನೇಷನ್. ಸೊ ಈಗ ಇದಿಷ್ಟು ನಮ್ಮ ಸಿಲೆಬಸ್. ಆ್ಯಂಡ್ ಇದರ ಅಕಾರ್ಡಿಂಗ್ಲಿ ನಾವು ಎಕ್ಸಾಮಿಗೆ
ತಯಾರಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬಹುದು. ಆಲ್ರೆಡಿ ನೀವು ಸಿವಿಲ್ ಜಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅನ್ನೋದಾದರೆ ಕ್ಲಾಸಸ್ ನಡೀತಿದೆ. ಎಕ್ಸಾಮ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ವಿ ಹ್ಯಾವ್ ಅವರ್ ಪ್ರಿಲಿಮ್ಸ್ ಬ್ಯಾಚ್ ಸ್ಟಾರ್ಟೆಡ್ ರನ್ನಿಂಗ್ ಆ್ಯಂಡ್ ತುಂಬ ಒಂದು ನಾಮಿನಲ್ ಪ್ರೈಸಲ್ಲಿ ನಡೀತಿದೆ. ಅಡ್ಮಿಷನ್ ತಗೊಳ್ಬಹುದು ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್. ಆ್ಯಂಡ್ ರಿಮೆಂಬರ್, ಈ ನೋಟಿಫಿಕೇಷನ್ ನಮಗೆ ಬಂದಿದೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ಅಪ್ಲೈ ಮಾಡಿ, ಬಿಕಾಸ್ ಇದೊಂದು ಬೆಸ್ಟ್ ಆಪರ್ಚುನಿಟಿ ಕೊಡುತ್ತೆ ನಿಮಗೆ. ಒಳ್ಳೆಯ ರೀತಿ ಲಿಟಿಗೇಷನಲ್ಲಿ ಎಕ್ಸ್ಪೋಜರ್ ಇರುತ್ತೆ. ಸೊ ಹಾಗಾಗಿ ಡೂ ಎನ್ಕ್ಯಾಶ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಕ್ಲಾಸಸ್ ಏನು ನಡೀತಿದೆ, ಇದು ನಿಮಗೆ ಆನ್ಲೈನಲ್ಲಿ ನಡೀತಿರುವಂಥ ಲೈವ್ ಕ್ಲಾಸ್. ಸೊ ನೀವು ನಿಮ್ಮ ಆರಾಮಾಗಿ ನೀವು ಎಲ್ಲಿದ್ದೀರಿ ಅಲ್ಲಿಂದನೇ ಕ್ಲಾಸಸ್ ಅಟೆಂಡ್ ಮಾಡಬಹುದು. ಪ್ರಾಪರ್ ಆ್ಯಪ್ನ ಸ್ಟ್ರಕ್ಚರ್ ಇದೆ. ಸ್ವಾತಿ ಲಾ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿದೆ, ಐಸ್ಟೋರಲ್ಲಿದೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆ್ಯಂಡ್ ಅಲ್ಲೇ ಕೋರ್ಸಸ್ನ ಪರ್ಚೇಸ್ ಮಾಡ್ಕೋಬಹುದು. 2026ನ ಬ್ಯಾಚಸ್ ಸ್ಟಾರ್ಟ್ ಆಗಿರೋದು. ಸೊ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಡ್ಮಿಷನ್ಸ್ ನಡೀತಿದೆ, ಕ್ಲಾಸಸ್ ನಡೀತಿದೆ. ಆ್ಯಂಡ್ ನಿಮಗೆ PDF ಅಲ್ಲಿ ಮಟೀರಿಯಲ್ ಅವೈಲೇಬಲ್ ಇರುತ್ತೆ. ಸೊ ಆ ಮಟೀರಿಯಲ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ಮಾಡ್ಕೋಬಹುದು. ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಸಹ ಕ್ಲಾಸಸ್ ನಡೆಯುತ್ತೆ. ಆ್ಯಂಡ್ ನಿಮಗೆ ನನ್ನ ಯೂಟ್ಯೂಬ್ ವೀಡಿಯೋಸ್, ಲೆಕ್ಚರ್ಸ್ ಅರ್ಥ ಆಗ್ತಿದೆ ಪ್ರತಿಯೊಂದೂ ಸಹ ಅಂತ ಹೇಳಿದ್ರೆ ಸಿಮಿಲರ್ ಆಗೇ ಕ್ಲಾಸಸ್ ಇರುತ್ತೆ. ಕ್ಲಾಸಸ್ಸಲ್ಲಿ ನಿಮಗೆ ಇನ್ನೊಂದು ಸಬ್ಜೆಕ್ಟ್ನ ರಿಲೇಟೆಡ್ ನಾವು ಡೀಪಾಗಿ ಓದ್ತೀವಿ. ಬಟ್ ಇದೇ ರೀತಿಯೇ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಕ್ಲಾಸಸ್ ಇರುತ್ತೆ. ರೆಕಾರ್ಡೆಡ್ ಲೆಕ್ಚರ್ಸ್ ನಿಮ್ಮ ಎಕ್ಸಾಮಿನೇಷನ್ ತನಕ ನಿಮಗೆ ಎಲ್ಲ ರೆಕಾರ್ಡೆಡ್ ಲೆಕ್ಚರ್ಸ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಸಾಲ್ವ್ಡ್ನ ಕ್ಲಾಸಸ್ ಪ್ಲಸ್ ಟೆಸ್ಟ್ ಸೀರೀಸ್ ಇನ್ಕ್ಲೂಡೆಡ್ ಆಗಿರುತ್ತೆ. ಇದರಲ್ಲಿ ಟೆಸ್ಟ್ ಸೀರೀಸ್ ಕೂಡ ಸಹ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಎವ್ರಿ ಸಂಡೇ ವಿಲ್ ಹ್ಯಾವ್ ಅ ಟೆಸ್ಟ್ ಆ್ಯಂಡ್ ಅದರ ಒಂದು ವಿತ್ ಆನ್ಸರ್ ಕೀಸ್ ನಿಮಗೆ ಆ ಟೆಸ್ಟ್ ಎಲ್ಲನೂ ಸಹ ಅವೈಲೇಬಲ್ ಆಗುತ್ತೆ. ಸೊ ಇದಿಷ್ಟು ನಿಮಗೆ ಈ ವಿಡಿಯೋ ರಿಲೇಟೆಡ್ APP ಎಕ್ಸಾಮ್ಗೆ ರಿಲೇಟೆಡ್ ಡೀಟೇಲ್ಸ್. www.swatilaw.com ನೀವು ವೆಬ್ಸೈಟ್ ವಿಸಿಟ್ ಮಾಡಬಹುದು. ಸೇಮ್ ನಿಮಗೆ ವೆಬ್ಸೈಟಲ್ಲಿನೂ ಸಹ ಕ್ಲಾಸಸ್ ಅಟೆಂಡ್ ಮಾಡಬಹುದು. ಸೊ ಆ್ಯಂಡ್ ಆಲ್ಸೋ ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ 9650849915 ಈ ನಂಬರಿಗೆ ಕಾಲ್ ಮಾಡಿ ಕೂಡ ಸಹ ನೀವು ನಿಮ್ಮನ್ನು ಅಡ್ಮಿಷನ್ ಎನ್ರೋಲ್ಮೆಂಟ್ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಆಗಿತ್ತು APP ಎಕ್ಸಾಮ್ ರಿಲೇಟೆಡ್ ಡೀಟೇಲ್ಸ್. ಆ್ಯಂಡ್ ನೀವು ತಯಾರಿ ಮಾಡ್ತಿರುವಂಥ ಸ್ಟೂಡೆಂಟ್ಸ್ ಫಾರ್ ಸಿವಿಲ್ ಜಜ್ ಆರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್, ದೆನ್ ಈ ಚಾನೆಲ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಪ್ರತಿಯೊಂದು ಎಕ್ಸಾಮ್ ರಿಲೇಟೆಡ್, ನೋಟಿಫಿಕೇಷನ್ ರಿಲೇಟೆಡ್ ಅಪ್ಡೇಟ್ ಸಿಗ್ತಿರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ನಷ್ಟು ಎಕ್ಸಾಮ್ನ, ಕಾಂಪಿಟೇಟಿವ್ ಎಕ್ಸಾಮ್ಸ್ನ ನಮ್ಮ ಒಂದು ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇರುವಂಥ ಆಪರ್ಚುನಿಟೀಸ್ ಬಗ್ಗೆ ಖಂಡಿತ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಇನ್ಯಾವ ಒಂದು ಪೋಸ್ಟ್ ಅಥವಾ ಯಾವುದರ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಇದ್ದೀರಿ. ಥ್ಯಾಂಕ್ ಯು ವೆರಿ ಮಚ್.